ಹೆಸರೇನು? ಬಂಧುಗಳೇ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸ್ವಲ್ಪ, ಇಲ್ಲಿ ನೆಟ್ವರ್ಕ್ ಜಾಮರ್ ಹಾಕಿದ್ದಾರೆ. ಲೆಟರ್ ತೋರಿಸಿ. ಇವತ್ತು ನಾವು KRS ಪಕ್ಷದ ಸೈನಿಕರು ಇವತ್ತು ನಿಮ್ಮ ಲೆಟ್ರಲ್ಲಿ KRS ಪಕ್ಷದ ಸೈನಿಕರು ಪ್ರತಿಯೊಬ್ಬರು ಅವರ ಪ್ರಜಾಪ್ರಭುತ್ವದ ಹಕ್ಕನ್ನ ಕೇಳೋದಕ್ಕೆ ಬಂದಿದ್ದಾರೆ. ಪತ್ರ ಹಿಡ್ಕೊಂಡೇ ಬಂದಿದ್ದಾರೆ. ನಮ್ಮ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, ಕ್ಯೂ ಕರೆಕ್ಟ್ ಲೈನು. ನಮ್ಮ ಗೃಹ ಮಂತ್ರಿಗಳು ಏನು ತುಮಕೂರಲ್ಲಿ ಪ್ರಜಾಪ್ರಭುತ್ವದಲ್ಲೇನೆ ದಬ್ಬಾಳಿಕೆ ದೌರ್ಜನ್ಯ ನಡೆಸ್ತಾ ಇರೋದ್ರ ಬಗ್ಗೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅವರ ಹಕ್ಕುಗಳನ್ನ ಕೇಳ್ಕೊಂಡು ನೀವು ಮಾಡ್ತಾ ಇರೋದು ಏನು, ನಾವು ಪ್ರಜಾಪ್ರಭುತ್ವ ಅಂತ ನೋಡಿದ್ರೆ ನೀವು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇರೋಕ್ಕೆ ಕಾಣಿಸ್ತಾ ಇದೆ. ನಮ್ಮ ಒಂದು 10 ಪ್ರಶ್ನೆಗಳಿದಾವೆ. ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ತೋರಿಸಿ. ಗೊತ್ತಿಲ್ಲ ಅನ್ನೋ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಯಾವ್ದು ನೋಡಿದ್ರು ಗೊತ್ತಿಲ್ಲ ಅಂತಾರೆ. ಆದ್ರೆ ಈಗ ನೋಡೋಣ, ಈ 10 ಪ್ರಶ್ನೆಗಳಲ್ಲಿ ಅವ್ರು ಯಾವ್ದಕ್ಕಾದ್ರೂ ಒಂದಕ್ಕಾದ್ರೂ ಉತ್ತರ ಕೊಡ್ತಾರಾ ಅನ್ನೋದು ಪ್ರಶ್ನೆ. ಕೇಳಕ್ ಹೋಗ್ತಾ ಇದೀವಿ. ಸರ್ ಬಂದ್ರು ಸರ್, ಲೆಟರ್ ತೋರಿಸಿ. ಹೇಳಿ ಸರ್. ನೋಡಿ, ಪ್ರತಿಯೊಬ್ಬರು ಒಂದೊಂದು ಲೆಟರ್ ತಗೊಂಡ್ ಬಂದಿದ್ದಾರೆ ಇವತ್ತು. ಅವ್ರವ್ರ ಸಿಗ್ನೇಚರ್, ಫೋನ್ ನಂಬರ್ ಹಾಕೊಂಡು ಪರಮೇಶ್ವರ್ ಅವರು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟೆ ತಿಳಿಸಬಹುದು ಅವರ ಹಕ್ಕುಗಳನ್ನ. ಅಲ್ಲಿ ಪರಮೇಶ್ವರ್ ಅವ್ರಿಗೆ ಅವರು ಗೃಹ ಮಂತ್ರಿಯಾಗಿ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಪ್ರಶ್ನೆ ಎದುರಿಗೇನೆ ನಮ್ಮ ಸೈನಿಕರ ಬಂಧನ ನಡೀತಾ ಇದೆ. ಈ ದಿನ ಬರೀ ಮನವಿ ಕೇಳೋದಕ್ಕೆ ಹೋಗಿದ್ದಕ್ಕಷ್ಟೇ, ಇನ್ನೇನಿಲ್ಲ. ಹಾಗಾದ್ರೆ ಸಾಮಾನ್ಯ ಪ್ರಜೆಗೆ ಯಾವುದೇ ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ವಾ? ಹಾಗಾದ್ರೆ ಈ ಸಂವಿಧಾನ ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ. ನೋಡಿ ಬಂಧುಗಳೇ, ಇವತ್ತು ವಿಧಾನಸೌಧದ ಹತ್ರ ಇಲ್ಲಿ ಪತ್ರ ಕೊಡೋದಕ್ಕೆ ಕ್ಯೂ ಅಲ್ಲಿ ನಮ್ಮ ಸೈನಿಕರು ಪ್ರತಿಯೊಬ್ಬರು ನಿಂತ್ಕೊಂಡಿದ್ದಾರೆ. ಅವ್ರು ಉತ್ತರ ಕೊಡಬೇಕು. 10 ಪ್ರಶ್ನೆಗಳಿದೆ ಇಲ್ಲಿ. 10 ಪ್ರಶ್ನೆಗಳಿಗೆ ಇಲ್ಲ ಅಂದ್ರೂ ಕೊನೆ ಪಕ್ಷ 6 ಬನ್ನಿ ರಘುನಂದನ್, ವಿಷಯ ತಿಳಿಸಿ. ನಮಸ್ಕಾರ. ಈಗ ನೀವು ನೋಡಿರ್ಬೋದು, ನಾವಿಲ್ಲಿ ವಿಧಾನಸೌಧದ ಮುಂದೆ ಇದೀವಿ. ಸಂವಿಧಾನವನ್ನ ಈ ಪ್ರಜಾತಂತ್ರ ಏನಿದೆ, ನಾವು ಅದರ ಒಂದು ಒಂದು ಹೆಬ್ಬಾಗಿಲು ಅಂದ್ರೆ ಆ ದೇವಸ್ಥಾನ ಅದನ್ನೆಲ್ಲ ಕಾಯ್ಲಿಕ್ಕೆ ಅಂತ ಒಂದು ನಾವೇನು ಸಂವಿಧಾನ ಮಾಡ್ಕೊಂಡು ಇಲ್ಲಿಗೆ ಇವ್ರು ನಮ್ಮ ಇಡೀ ರಾಜ್ಯವನ್ನ ನೋಡ್ಕೊಳ್ಳಿಕ್ಕೆ, ಆಡ್ಲಿಕ್ಕೆ ಅಂತ ಹೇಳಿ ನಾವು ಒಂದಿಷ್ಟು ಜನರನ್ನ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಇಲ್ಲಿ ತಂದು ಕೂರಿಸಿದೀವಿ. ಆದ್ರೆ ಅದರಲ್ಲಿ ಒಂದಿಷ್ಟು ಜನ ಅಯೋಗ್ಯ ಜನಪ್ರತಿನಿಧಿಗಳು ಅಂತ ಹೇಳಿಗಳು, ಅಯೋಗ್ಯ ಜನರು ನಾವು ಆರ್ಸಿರೋ ಕಾರಣದಿಂದ ನಮ್ಮ ಮೇಲೆಯೇ ಜನರು ಯಾರು ನೀವು ಇದನ್ನ ಅಂದ್ರೆ ಆಡಳಿತಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಯಾರು ನಾವು ಪ್ರಶ್ನೆಯನ್ನ ಕೇಳಲಿಕ್ಕೆ ಹೊರಟಿದೀವಿ, ಪ್ರಶ್ನೆಯನ್ನ ಕೇಳುವುದೇ ತಪ್ಪು. ನೀವು ನಮ್ಮನ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ವಾಧಿಕಾರಿಯ ಒಂದು ಇದನ್ನ ತೋರಿಸಿ, ಅಂದ್ರೆ ನಮ್ಮ KRS ಪಕ್ಷದ ಒಬ್ರು ಉಪಾಧ್ಯಕ್ಷರು, ಇಬ್ರು ಉಪಾಧ್ಯಕ್ಷರು ಮತ್ತು ಒಬ್ರು ಕಾರ್ಯದರ್ಶಿಯ ಮೇಲೆ, ರಾಜ್ಯ ಕಾರ್ಯದರ್ಶಿಯ ಮೇಲೆ ಒಂದು ಲೇಡಿ ಪೊಲೀಸನ್ನ ಉಪಯೋಗಿಸಿ ಸುಳ್ಳು ಕೇಸನ್ನ ದಾಖಲಿಸ್ತಾರೆ ಅಂತಂದ್ರೆ, ಅದರಲ್ಲೂ ಬೇರೆ ಮಂತ್ರಿ ಬೇರೆ ಇಲಾಖೆ ಆಗಿದ್ರೆ ಒಂದ್ ರೀತಿ ಬೇರೆ ಏನೋ ಮಾಡ್ಬೋದಾಗಿತ್ತು. ಆದ್ರೆ ಇವರು ಇವತ್ತು ಪ್ರಸ್ತುತ ಇದನ್ನ ಮಾಡಿರುವಂತದ್ದು ಸ್ವತಃ ಗೃಹ ಮಂತ್ರಿಗಳು. ಇವತ್ತು ರಾಜ್ಯಾದ್ಯಂತ ಪೊಲೀಸರಿಗೆ ಜನರು ಕ್ಯಾಕ್ ಅಂತ ಉಗಿತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಪೊಲೀಸರಿಗೆ ಕ್ಯಾಕರಿಸಿ ಜನರು ಉಗಿತಾ ಇದ್ದಾರೆ. ಪೊಲೀಸು ನಾಲಾಯಕು, ಅಯೋಗ್ಯ, ಲೋಫರ್ಗಳು ಅಂತ ಬೈತಾ ಇದ್ದಾರೆ. ಪೊಲೀಸರು ದುಡ್ಡಿರೋರ್ ಕಡೆ, ದರ್ಪ ಅಧಿಕಾರಿಗಳಿರೋ ಕಡೆ ಇರ್ತಾರೆ ಅಂತ ಜನ ಮಾತಾಡ್ಕೋತಾ ಇರುವಂತ ಇಂತಹ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ಒಳ್ಳೆ ಸಂದೇಶವನ್ನು ಕೊಟ್ಟು ಪೊಲೀಸ್ ಇಲಾಖೆಯನ್ನ ಶುದ್ಧಿ ಮಾಡಬೇಕಾದಂತ ಒಬ್ಬ ಗೃಹ ಮಂತ್ರಿ, ಹಿಂದುಳಿದ ವರ್ಗದಿಂದ ಏನ್ ಹೇಳ್ತೀವಿ ತಮ್ಮ ಕುಟುಂಬ ರಾಜಕಾರಣದ ಇದರಲ್ಲಿ ಬಂದಂತ ಒಬ್ಬ ಗೃಹ ಮಂತ್ರಿ ಜನರ ಕಷ್ಟಗಳನ್ನ, ಶೋಷಣೆಗಳನ್ನ, ದೌರ್ಜನ್ಯವನ್ನ ಅಂದ್ರೆ ಸಮಸ್ಯೆಗಳನ್ನ ತಿಳಿಯದಂತ, ಕೊನೆಗೆ ಆಲಿಸುವ ಕನಿಷ್ಠ ಸೌಜನ್ಯವೂ ಇಲ್ಲದಂತ ಒಬ್ಬ ಗೃಹ ಮಂತ್ರಿ ನಾವೇನ್ ಆಯ್ಕೆ ಮಾಡಿದ್ವಿ. ಸ್ವತಃ ಗೃಹ ಮಂತ್ರಿ ತಮ್ಮನ್ನ ಭೇಟಿ ಅಂದ್ರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಅಹವಾಲುಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಅಂತ ಇಟ್ಟಂತ ಕಾರ್ಯಕ್ರಮದಲ್ಲೇನೆ ಅಲ್ಲಿಯ ಜನರು ಅಂದ್ರೆ ನಮ್ಮ ಪಕ್ಷದ ಪ್ರತಿನಿಧಿಗಳು ಈ ತರ ಸಮಸ್ಯೆ ಇದೆ ಸ್ವಾಮಿ, ದಯವಿಟ್ಟು ಇದು ನಮ್ಗೆ ಪರಿಹಾರ ಕೊಡಿಸಿ ಅಂತ ಹೋದಾಗ
ಸ್ವತಃ ಒಬ್ಬ ಈ ರಾಜ್ಯದ ಗೃಹ ಮಂತ್ರಿ ಸುಳ್ಳು ಕೇಸ್ಗಳನ್ನ ಹಾಕಿ ಯಾರನ್ನ ಒಬ್ಬರನ್ನ ಅಂದ್ರೆ ಯಾವ್ದೋ ಒಂದು ಪಕ್ಷದ ಮುಖಂಡರುಗಳನ್ನ ಜೈಲಿಗೆ ಇಡ್ತಾರೆ ಅಂತಂದ್ರೆ ಇನ್ನ ಸಾಮಾನ್ಯ ಜನರ ಗತಿ ಏನು? ಸಾಮಾನ್ಯ ಜನರ ಮೇಲೆ ಆಗ್ತಾ ಇರುವಂತ ಪೊಲೀಸ್ ದೌರ್ಜನ್ಯದ ಗತಿ ಏನು? ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಇಲ್ಲಿ ಎಲ್ಲಿ ಹೋಗ್ತಾ ಇದೆ ರಾಜ್ಯ? ಯಾರು ಇವ್ರು ಇಡೀ ರಾಜ್ಯ ಸಂವಿಧಾನ ಈ ಎಲ್ಲವೂ ಇವ್ರ ಅಪ್ಪನ ಮನೆದ? ಎಲ್ಲಿದೆ ಅಂಬೇಡ್ಕರ್ ಬರೆದಂತ ಕೊಟ್ಟಂತ ಸಂವಿಧಾನ? ಎಲ್ಲಿದೆ ಆ ವ್ಯವಸ್ಥೆ? ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು? ಗೂಂಡಾ ರಾಜ್ಯನೇ ಇದು. ಯಾರು ಬೇಕಾದಂಗೆ ಯಾರು ಬೇಕಾದ್ರು ಯಾರ ಮೇಲೆ ಬೇಕಾದ್ರು ಸುಳ್ಳು ಕೇಸ್ಗಳನ್ನ ಹಾಕಿ ಹಂಗಿದ್ರೆ ಒಳಗಡೆ ತಳ್ಬೋದಾ? ಇದನ್ನ ಇಡೀ ರಾಜ್ಯದಲ್ಲಿ ಆಗ್ತಿರುವಂತ ಇಂತ ಅವ್ಯವಸ್ಥೆ, ಅನಾಚಾರಗಳನ್ನ, ಅನ್ಯಾಯಗಳನ್ನ ತಡಿಬೇಕಾಗಿದ್ದಂತ ಗೃಹ ಮಂತ್ರಿ ಈ ರೀತಿ ಮಾಡಿದ್ರೆ ಇನ್ನು ಸಾಮಾನ್ಯ ಜನರ ಅಥವಾ ಸಾಮಾನ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಯಾವ ಪೊಲೀಸರನ್ನ ಕೇಳಿದ್ರೆ ಏನು ಸಿಗುತ್ತೆ ಉತ್ತರ? ಏನ್ ಹೇಳ್ತಾರೆ ಅವರು? ಸ್ವತಃ ಈ ವ್ಯಕ್ತಿನೇ ಈ ತರ ಏನ್ ಹೇಳ್ತೀವಿ ನಾಲಾಯಕ ಅಯೋಗ್ಯ ಕೆಲಸವನ್ನು ಮಾಡಿದ್ರೆ ಇಲ್ಲಿ ಸಾಮಾನ್ಯವಾಗಿ ಬೇರೆ ಜನರು ಏನ್ ಮಾಡ್ತಾರೆ? ಸಾಮಾನ್ಯ ಪೊಲೀಸ್ ಏನ್ ಮಾಡ್ತಾನೆ? ಅವ್ನು ತಪ್ಪು ಮಾಡಿದ್ರು ಕೇಳೋರು ಯಾರು? ನಮ್ ಗೃಹ ಮಂತ್ರಿ ಹೆಂಗ್ ಮಾಡ್ತಾರೆ, ನಮ್ದೇನ್ ಬರ್ರೆ, ನಮ್ದು ಯಾವ ದೊಡ್ಡ ವಿಷಯ ಅಂತ ಮಾಡಲ್ವಾ? ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ ಸ್ವಾಮಿ? ರಾಜ್ಯದ ಜನತೆಗೆ ಏನ್ ಕೊಡುಗೆ ಕೊಡ್ತಾ ಇದ್ದೀರಾ? ನಿಮ್ ಹಿನ್ನೆಲೆ ಏನು? ನೀವಿರೋದೇನಕ್ಕೆ? ನಿಮ್ ಜವಾಬ್ದಾರಿ ಏನು? ಇಲ್ಲಿ ನಮ್ದು ಇಡೀ ಈ ಗೃಹ ಮಂತ್ರಿಗಳಿಗೆ ಒಂದಿಷ್ಟು ಪ್ರಶ್ನೆಗಳಿದೆ. ನಾನು ಓದಿ ದಯಮಾಡಿ ಇದು ರಾಜ್ಯದ ಜನತೆಗೆ ಗೊತ್ತಾಗ್ಲಿ. ನಾನು ಇಲ್ಲಿ ಒಂದೇದು, ನೀವು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರರಾಗಿದ್ದು ನಿಮ್ಮ ಬಳಿ ಅಹವಾಲು ಹೇಳಲು ಬಂದಿರುವ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳನ್ನು ಬಂಧಿಸಲು ಸೂಚನೆ ನೀಡಿ ಸುಳ್ಳು ಕೇಸು ದಾಖಲಿಸಿರುವುದು ಎಷ್ಟು ಸರಿ? ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹ ಮಂತ್ರಿಗಳಿಗೆ ಈ ಅಹವಾಲನ್ನ ಇದನ್ನ ಮನವಿ ಕೊಡ್ತಾ ಇದೀವಿ. ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ನೇರವಾಗಿ ಗೃಹ ಮಂತ್ರಿಗಳಿಗೆ ಕೇಳಿದೀವಿ. ಈಗ ಒಂದನೇದಾಯ್ತು. ಎರಡನೇದು, ನೀವು ಜಾರಿಗೊಳಿಸಬೇಕಾಗಿರುವ ಕಾನೂನನ್ನು ನೀವೇ ಉಲ್ಲಂಘಿಸಿ ಇಡೀ ರಾಜ್ಯಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದೀರಿ? ಮೂರನೇದು, ಹಾಗಾದರೆ ರಾಜ್ಯದ ಪ್ರಜೆಗಳು ಯಾರ ಮೇಲೆ ಬೇಕಾದರೂ ಸುಳ್ಳು ಕೇಸು ದಾಖಲಿಸಬಹುದು ಎಂದು ಅರ್ಥವೇ? ನಾಲ್ಕನೇದು, ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡುವುದು ಕಾನೂನು ಬಾಹಿರವೇ? ಹೇಳಿ ಗೃಹ ಮಂತ್ರಿಗಳೇ, ಇಡೀ ರಾಜ್ಯದಲ್ಲಿ ಇಡೀ ಇವತ್ತು ಕೋರ್ಟ್ ಕಲಾಪಗಳು ವಿಡಿಯೋ ಇದಾಗ್ತಾ ಇದೆ, ಚಿತ್ರೀಕರಣ ಆಗ್ತಾ ಇದೆ. ನೀವು ಸಿಲ್ಕ್ ಸ್ಮಿತಾನ? ನಿಮ್ದೇನಿದ? ನೀವೇನೋ ದೊಡ್ಡ ಹೀರೋಯಿನ್? ನಿಮ್ಮಲ್ಲಿ ಏನೋ ಕಾಣಬಾರದು ಕಾಣುತ್ತೆ ಜನರಿಗೆ ತೋರ್ಸೋದಕ್ಕೆ ಅಂತ ವಿಡಿಯೋ ಮಾಡಕ್ ಬಂದಿರ್ತಾರ ನಮ್ಮ ಪದಾಧಿಕಾರಿಗಳು, ನಮ್ಮ ಮುಖಂಡರು? ಏನು ಕಾನೂನು ಬಾಹಿರವೇನ್ರಿ? ತೆಗಿಯುವಂತ ಏಕೋಚದಲ್ಲಿ ಮಾತಾಡ್ತೀವಿ. ನಿಮ್ ಯೋಗ್ಯತೆಗೆ, ನಿಮ್ಮ ಘನತೆಗೆ, ನಿಮ್ಮ ಪದವಿ, ನಿಮ್ಮ ಹುದ್ದೆಗಿರೋ ಘನತೆಯನ್ನು ಉಳಿಸ್ಕೊಳ್ಳೋ ನಾಚಿಕೆ ಯೋಗ್ಯತೆ ಇಲ್ವಾ ನಿಮ್ಗೆ? ಅಯೋಗ್ಯರ್ತಾವ ಬಂದು ಅದಾದ್ಮೇಲೆ ವಿಡಿಯೋ ಮಾಡಿದ ಕಾರಣಕ್ಕೆ BNS ನಲ್ಲಿರುವ ಯಾವ ಸೆಕ್ಷನ್ ಅನ್ನು ಬೇಕಾದರೂ ಆಯ್ಕೆ ಮಾಡಿ ಪೊಲೀಸರು ದೂರು ದಾಖಲಿಸಬಹುದೇ? ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಅಲ್ಲಿ ಆ ವಿಡಿಯೋ ಇದರಲ್ಲಿ ಒಂದು ಹೆಣ್ಮಗುನೇ ಇಲ್ಲ. ಯಾವ್ದೋ ಬೇರೆ ಯಾರೋ ಒಂದು ಹೆಣ್ಮಗು ಇರ್ಬೋದು, ಪೊಲೀಸ್ ಅಂತ ಹೇಳ್ಕೊಳ್ಳೋ ಒಂದು ಹೆಣ್ಮಗುನೂ ಇಲ್ಲ. ಆ ಹೆಣ್ಮಗುವಿಗೂ ನಮ್ಮ ಮುಖಂಡರಿಗೂ ಒಂದು ಸಂಪರ್ಕವೇ ಆಗಿಲ್ಲ. ಮಾತುಕತೆ ಅಲ್ಲ, ಅವ್ರು ಹಾಕಿರೋದು ದೈಹಿಕವಾಗಿ ನಮ್ಮನ್ನ ತಳ್ಬಿಟ್ರು. ಹೇಗ್ ಹೋಗ್ತದೆ? ನೀನ್ ಯಾರ ಬಾರಮ್ಮ ಈ ಕಡೆ ಹೋಗಮ್ಮ, ಹಂಗಂದ್ರು ಹಿಂಗಂದ್ರು, ನಮ್ಮ ಮೇಲೆ ದೌರ್ಜನ್ಯ ಅಲ್ಲೇ ಏನೇನೋ ಮಾಡ್ಬಿಟ್ರು ಅನ್ನೋ ರೀತಿಲಿ ಸೆಕ್ಷನ್ ಗಳನ್ನ ನಮೂದಿಸಿದಾರಲ್ಲ. ಹಂಗಾಗಿ ಯಾರ ಮೇಲೆ ಬೇಕಾದ್ರೂ ಈ ರೀತಿ ಸುಳ್ಳು ಕೇಸ್ಗಳನ್ನ ದಾಖಲಿಸಬಹುದಾ? ಆದ್ಮೇಲೆ 6, ಸಂಜ್ಞೆಯ ಅಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಅಪರಾಧಗಳ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲು ಸೂಕ್ತ ಸಾಕ್ಷಿಗಳು ಬೇಡವೇ? ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ರೆ ಅದಕ್ಕೆ ಸಾಕ್ಷಿ ಇರ್ಬೇಕಲ್ಲ FIR ಮಾಡಕ್ಕೆ, ನೀವು ಅದ್ ಬೇಡವಾ? ಅದಾದ್ಮೇಲೆ ಅದಕ್ಕೆ BNS ಅಲ್ಲಿರುವ 14 ದಿನಗಳ ಪ್ರಾಥಮಿಕ ತನಿಖೆ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಲಭ್ಯ ಇಲ್ಲವೇ? ಇಡೀ ರಾಜ್ಯಾದ್ಯಂತ ಇವತ್ತು ಏನಾಗುತ್ತೆ, ಯಾರ ಮೇಲಾದ್ರೂ ಕಂಪ್ಲೇಂಟ್ ತಗೊಂಬಂದ್ರೆ, ಉಳ್ಳವನ್ ಮೇಲೆ ಏನೋ ಕಂಪ್ಲೇಂಟ್ ಇನ್ನೊಂದು ತಗೊಂಬಂದ್ರೆ ಅವ್ರಿಗೆ FIR ಆಗಲ್ಲ. ಹೇಳಿ, ಒಳ್ಳೆ ಅಧಿಕಾರ ಇರೋನ್ಗೆ, ದುಡ್ಡು ಗಿಡ್ಡು ಇರೋನ್ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ರೆ, ನಮ್ಗೆ 14 ದಿನ ಐತೆ, ನಮ್ಗೆ ಟೈಮ್ ಐತೆ ಬಿಡ, ನಾವು ನೋಡ್ಕೊಂಡು ಮಾಡ್ತೀವಿ, ಸಾಕ್ಷಿ ಬೇಕು, ಅದ್ ಬೇಕು, ಇದ್ ಬೇಕು ಅಂತ. ಅದೇ KRS ನವ್ರ ಮೇಲೆ ಆದ್ರೆ 14 ನಿಮಿಷವೂ ಬೇಡ ಇವ್ರಿಗೆ. 14 ಡೇಸ್ ಅಲ್ಲ, 14 ಸೆಕೆಂಡ್ಸ್, 14 ಮಿನಿಟ್ಸ್ ಬೇಡ ಇವ್ರಿಗೆ. ಡೈರೆಕ್ಟ್ ಕೇಸ್ ಹಾಕಿ FIR ಹಾಕಿ, FIR ಆಗೋದ್ಕಿಂತ ಮುಂಚೆನೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತ ನಾಲಾಯಕು ಪೊಲೀಸ್ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ. ಜನರ ರಕ್ತವನ್ನ ಹೀರ್ತಾ ಇದೆ. ಜನರ ಬೆವರಿನ ಹನಿಯಲ್ಲಿ ನಾಚಿಕೆ ಇಲ್ಲದೆ ಅನ್ನ ತಿಂತಾ ಇದೆ. ಆದ್ರೆ ಬೆವರಿನ ಆ ಋಣವನ್ನ ತೀರ್ಸೋ
ಯಾವ ಕಿಂಚಿತ್ ಇದನ್ನು ಈ ವ್ಯವಸ್ಥೆಗೆ, ಈ ಪೊಲೀಸ್ ಇಲಾಖೆಗೋ ಈ ಗೃಹ ಇಲಾಖೆಗೆ ಇಲ್ಲ. ಹೇಳದು, ಮಹಿಳಾ ಪೊಲೀಸರಿಂದ ಸುಳ್ಳು ದೂರು ಕೊಡಿಸಿ ಗೃಹ ಮಂತ್ರಿ ಆಗಿರುವ ತಾವು ಮಹಿಳೆಯರಿಗೆ ಯಾವ ಸಂದೇಶ ನೀಡುತ್ತಾ ಇದ್ದೀರಿ? ಒಬ್ಬ ಮಹಿಳೆಯಿಂದ ಏನು ಸುಳ್ಳು ದೂರನ್ನ ನೀವು ಕೊಟ್ಟಿದ್ದೀರಾ, ಇದರಿಂದ ಮಹಿಳೆಯರಿಗೆ, ಇಡೀ ರಾಜ್ಯದ ಮಹಿಳೆಯರಿಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಾ? ಇದೇ ರೀತಿ ಸುಳ್ಳು ಕೇಸ್ ಹಾಕಿ ನಿಮ್ಮ ಹಕ್ಕು ಸಾಮ್ಯತೆಯನ್ನು ಸಾಧಿಸಿ ಯಾರು ಪಾಪ ಅವನ ಮುಂದೆ ಇರೋ ಸಂತ್ರಸ್ತ, ಅವನ ಹಾಳಾಗೋಗ್ಲಿ, ಮನೆ ಹಾಳಾಗ್ಲಿ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ನೀವು ಇದನ್ನ ಮಾಡಿ ಅನ್ನೋ ಈ ಒಂದು ಕುತಂತ್ರ ಪಿತೂರಿಯ ಇದನ್ನ ಸಂಚನ ಹೇಳ್ಕೊಡ್ತಾ ಇದ್ರ ಸಂದೇಶ. ಒಬ್ಬ ಮಂತ್ರಿಯಾಗಿ ಜನರಿಗೆ ಒಳ್ಳೆ ಸಂದೇಶಗಳನ್ನ ಕೊಡ್ಬೇಕಾದಂತ ಒಬ್ಬ ಮಂತ್ರಿಯಾಗಿ ನೀವೇ ಈ ರೀತಿ ಮಾಡಿದ್ರೆ ಯಾರು ಸ್ವಾಮಿ ಎಲ್ಲಿಗೆ ಹೋಗ್ಬೇಕು ಈ ನಾಡಿನ ಜನರು? 8ನೇದು, KRS ಪಕ್ಷದವರನ್ನು ಕಂಡರೆ ತಮಗೇಕೆ ಅಷ್ಟೊಂದು ಸಿಟ್ಟು ಮತ್ತು ಕಸಿಬಿಸಿ? ಸಾಮಾನ್ಯವಾಗಿ ಈ ವಿಡಿಯೋ ನೋಡಿದಂತ ಅಲ್ಲಾದಂತ ವಿಡಿಯೋಗಳನ್ನ ನೋಡಿದಂತ ಎಲ್ರಿಗೂ ಒಂದಾಗಿರುತ್ತೆ, ಯಾಕೆ ಗೃಹ ಮಂತ್ರಿಗಳು ಇವರು ನೋಡ್ತಾ ಇದ್ದಂಗೆ ಒಂಥರ ಮೈಯೆಲ್ಲ ಉರಿ ಬಂದಂಗೆ ಆಡ್ಬಿಟ್ರು, ಯಾಕೆ ಹಂಗೆ ಗಿರ್ಚಾಡ್ಬಿಟ್ರು, ಯಾಕೆ ಹಂಗೆ ಇದ್ ಮಾಡ್ಕೊಂಡ್ಬಿಟ್ರು, ಆತರ ಚುಚ್ಚುರಿ ಸೊಪ್ಪನ್ನ ಮೈಗೆ ಹಾಕೊಂಡಂಗೆ ಯಾಕೆ ಆಡಿದ್ರು ಇವರು ಅನ್ನೋದು ಜನರಿಗೆ ಒಂದು ಕಗ್ಗಂಟಾಗಿರುವಂತ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿರುವಂತ ವಿಷಯ. ದಯಮಾಡಿ ಎಲ್ಲ ಕಲರ್ ಕಂಡ್ರೆ ಮೈಗೆ ಚುಕ್ಕಿ ದಯಮಾಡಿ ನೀವು ಇದಕ್ಕೂ ದಯಮಾಡಿ ಉತ್ತರ ಕೊಡಿ. 9ನೇದು, ರಾಜ್ಯದ ಘನತೆಯುಳ್ಳ ಪ್ರಜೆಯಾಗಿರುವ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅವನ ಹಕ್ಕುಗಳ ವಿರುದ್ಧ ಹೀನಾಯವಾಗಿ ನಡೆದುಕೊಳ್ಳುವುದನ್ನು ನಮ್ಮ ಸಂವಿಧಾನದ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ? ದಯವಿಟ್ಟು ತಿಳಿಸ್ಕೊಡಿ. ನೀವು ಒಬ್ರು ಸಾಮಾನ್ಯ ಮನುಷ್ಯ ಅಲ್ಲ ರೀ, ನೀವು ಗೃಹ ಮಂತ್ರಿ. ಒಬ್ರು ಸಾಮಾನ್ಯರ ಮೇಲೆ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆ, ನಿಮ್ಮ ಅಧಿಕಾರದ ದರ್ಪ ತೋರಿಸಿಲ್ಲ ಅಂದ್ರೆ ನಿಮ್ಮ ಮನಸ್ಥಿತಿಯನ್ನ ದಯಮಾಡಿ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಹೋಗಿ ಒಂದು ಮಿರರ್ನ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ಅವಲೋಕನ ಮಾಡಿ ನೋಡಿ, ನಿಮ್ಗೆ ನಾಚಿಕೆ ಆಗದಿದ್ರೆ ಸರಿ. 10ನೇದು, ಕೊನೆಯದಾಗಿ, ಹಲವಾರು ಬಾರಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿರುವ ತಮಗೆ ಒಬ್ಬ ಮತದಾರ, ಸಾಮಾನ್ಯ ನಾಗರಿಕನ ಅಹವಾಲನ್ನು ಯಾವ ರೀತಿ ಪಡೆದು ಅದಕ್ಕೆ ಸ್ಪಂದಿಸಬೇಕು ಅನ್ನುವುದರ ಕನಿಷ್ಠ ಜ್ಞಾನ ಇಲ್ಲದೆ ಹೋಯಿತೆ. ಯಾವಾಗ್ಲೂ ಹೇಳ್ತಾ ಇರ್ತೀರಾ ನನ್ಗೆ ಅದು ಸರ್ ಇದೇನಾಯ್ತು ಸರ್, ಅದು ಅಲ್ಲಿ ಒಂದು ಘಟನೆ ನಡೆದಿದೆ, ಅಹಿತಕರ ಘಟನೆ, ಏನೋ ನನಗೆ ಗೊತ್ತಿಲ್ಲ ಸರ್, ಅಲ್ಲಿ ಏನೋ ಇದಾಗಿತ್ತಲ್ಲ, ಏನಾಯ್ತು ಸರ್ ನನಗೆ ಗೊತ್ತಿಲ್ಲ ಸರ್, ಅಲ್ಲಿ ಇದಾಗಿದೆ, ಅದು ಅಲ್ಲೊಂದು ಕೊಲೆ ಆಗಿದೆ, ಏನಾಗಿದೆ ಸರ್ ಸರ್, ಅಲ್ಲಿ ಯಾವ್ದು ರೇಪ್ ಆಗಿದೆ, ಏನಾಗಿದೆ ಸರ್ ಗೊತ್ತಿಲ್ಲ. ನಿಮ್ ಯೋಗ್ಯತೆಗೆ ನಿಮ್ದೇ ಎಜುಕೇಶನ್ ಅಲ್ಲಿ ಇದಿದೆ, ನೀವು ಮಕ್ಳಿಗೆ ಏನ್ ಟೀಚ್ ಮಾಡ್ತಿರೋ ನನಗೂ ಗೊತ್ತಿಲ್ಲ, ಆದ್ರೆ ನಿಮಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ ಅಲ್ವಾ? ನೀವು ಮಾತಾಡಿ ಇದ್ರಲ್ಲಿ ಫುಲ್ ಕ್ಲೀನ್ ಆಗಿ ಈಗ ಅಲ್ಲ ಲೈವ್ ಇದೆ, ಅದಕ್ಕೆ ಮಾತಾಡಿ, ಬಂದಿದೆ ಮಾತಾಡಿ. ನಾವ್ ಹೇಳ್ತಾ ಇರೋದು ಕೊನೆಗೆ ಏನೂ ಗೊತ್ತಿಲ್ಲದ ತಮಗೆ ಅಟ್ಲೀಸ್ಟ್ ಇಷ್ಟು ಬಾರಿ ನೀವು ಒಂದು 3-4 ಬಾರಿ ಜನಪ್ರತಿನಿಧಿ ಆಗಿದ್ರ ಅಂತ ನಾನು ಭಾವಿಸ್ತೀನಿ. ನನಗೆ ಸರಿಯಾಗಿ ನಾನು ತಿಳ್ಕೊಂಡಿಲ್ಲ, ಇರ್ಲಿ. ಆದ್ರೆ ನಿಮಗೆ ಗೊತ್ತಿರ್ಬೇಕಾಗಿತ್ತು, ನಾನು ಒಬ್ಬ ಸಾರ್ವಜನಿಕರು ಅಹವಾಲನ್ನ ತಂದ್ರೆ, ಸಮಸ್ಯೆಯನ್ನ ತಂದ್ರೆ ನಾನು ಅವ್ರ ಹತ್ರ ಹೇಗೆ ನಡ್ಕೊಬೇಕು. ಇಲ್ಲ, ನಮ್ಗೆ ಅನುಮಾನ ಬರ್ತಾ ಇದೆ, ಈ ಮಹಾನುಭಾವರು ಸಾರ್ವಜನಿಕರ ಜೊತೆ ಸಂಪರ್ಕನೇ ಇಟ್ಕೊಂಡಿಲ್ವಾ? ಇಲ್ಲ, ಚುನಾವಣೆ ಸಮಸ್ಯೆಯಲ್ಲಿ, ಚುನಾವಣೆಯ ಮುಂದಲ್ಲಿ ಮಾತ್ರ, ಅಂದ್ರೆ ಚುನಾವಣೆ ಸಮಯದಲ್ಲಿ ಮಾತ್ರ ಜನರನ್ನ ಜೊತೆ ಪ್ರೀತಿಯಾಗಿ ಮಾತಾಡ್ಸೋದಾ? 5 ವರ್ಷ ಬಂದೇ ಸರ್. ಇಲ್ಲ, ಜನರ ಅಹವಾಲನ್ನ ತೆಗೆದುಕೊಂಡು ನಿಮ್ಗೆ ಅಭ್ಯಾಸವೇ ಇಲ್ವಾ? ಜನರ ಜೊತೆ ಹೇಗೆ ನಡ್ಕೊಬೇಕು ಅನ್ನೋ ಕನಿಷ್ಠ ಪರಿಜ್ಞಾನವು ನಮ್ಮ ನಾಡಿನ ಗೃಹ ಮಂತ್ರಿಗಳಿಗೆ ಇಲ್ವಾ? ಇದು ನಮ್ಮ ಪ್ರಶ್ನೆ ಮಂತ್ರಿಗಳೇ. ಇದನ್ನ ನಾವು ಇಲ್ಲಿ 100 ಸಂಖ್ಯೆಯಲ್ಲಿ ನಾವು ಬಂದು ಸೇರಿ ಇದನ್ನ ನಿಮ್ಗೆ ಈ ಅಹವಾಲನ್ನ ಕೊಡ್ತಾ ಇದೀವಿ. ದಯಮಾಡಿ ಇದಕ್ಕೆ ಉತ್ತರ ಕೊಡಿ. ನಾವು ಇಲ್ಲಿ 100 ಎಲ್ಲ ಹಿರಿಯರು, ನಮ್ಮ ರಾಮ್ ರೆಡ್ಡಿ ಅವರಿದ್ದಾರೆ, 70 ವರ್ಷಕ್ಕೆ ಹೆಚ್ಚಾಗಿರುವಂತ ಬಿಸಿಲಿನಲ್ಲಿ ನಿಂತು ಪಾಪ BP ಶುಗರ್ ಎಲ್ಲ ಇದ್ರು ಬಂದು ಇವತ್ತು ನಿಂತ್ಕೊಂಡು ನಮ್ಮ ಜೊತೆ ಬಂದಿದ್ದಾರೆ ಇದಕ್ಕೆ, ಈ ಅಭಿಯಾನಕ್ಕೆ ಯಶಸ್ವಿ ಮಾಡೋದಕ್ಕೆ. ನಿಮ್ಮ ಹತ್ರ ಉತ್ತರ ತಗೋಬೇಕು ಅಂತ ಬಂದಿದ್ದಾರೆ ನೋಡಿ, ಎಷ್ಟು ಕಾತರತೆಯಿಂದ ಗೊತ್ತಿಲ್ಲ ಅನ್ನೋ ನಿಮ್ಮ ಹತ್ರ ನೀವೇನ್ ಕೊಡ್ತೀರೋ ಉತ್ತರ ಅನ್ನೋ ಭಾರಿ ಕಾತರತೆಯಿಂದ ಬಂದಿದ್ದಾರೆ ಪಾಪ. ದಯಮಾಡಿ ಉತ್ತರ ಕೊಡಿ. ನಿಮ್ಮ ಉತ್ತರವನ್ನ
ಕಾಯ್ತಾ ಇದೀವಿ ಸಾಮಾನ್ಯ KRS ಪಕ್ಷದ ಪ್ರಜೆಗಳು ನಾವು. ದಯಮಾಡಿ ನಿಮ್ಗೆ ಇಷ್ಟು ಹುದ್ದೆಗಳಿಗೆ ನಿಮ್ಮ ಮತ್ತು ನಿಮ್ಮ ಮುಖ್ಯಮಂತ್ರಿಗಳನ್ನು ನಾವು ಇಲ್ಲಿ ಅಡ್ರೆಸ್ ಮಾಡಿದೀವಿ. ಅವ್ರಿಗೇನೆ ಸ್ವತಃ ದೂರನ್ನ ಕೊಡ್ತಾ ಇದೀವಿ ಮನವಿಯನ್ನ. ದಯಮಾಡಿ ತಿಳಿಸಿ ನಮ್ಗೆ ಇದೇನು ಇಷ್ಟು ಪ್ರಶ್ನೆಗಳಿಗೆ ನಮ್ಮ ಉತ್ತರವನ್ನು ಕಾಯ್ತಾ ನಿಮ್ಮ ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ನಿಮ್ಮ ವಿಶ್ವಾಸಿ ನಾನು KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಘುನಂದನ. ನಿಮ್ಮ ಪ್ರಜೆಗಳೇ ಎಲ್ಲ ನಿಮ್ಮ ಪ್ರಜೆಗಳೇ, ಎಲ್ಲ ನಿಮ್ಮ ಅಧೀನ ಇದ್ರು ನಿಮ್ಮ ಸೇವಕರು ಸೈನಿಕರು ನಿಮ್ಮ ಸೇವಕರು ನೀವು ಹಿರಿಯರು. ನಾನು ಇವತ್ತು 36 ಡಿಗ್ರಿ ಬಿಸಿಲಲ್ಲಿ ಬಿಸಿಲಲ್ಲಿ ನನಗೆ ಶುಗರ್ ಇದೆ. ಎಷ್ಟು ವರ್ಷ ಸರ್ ನಿಮ್ಗೆ? ನನಗೆ 75 ವರ್ಷ. ಓಕೆ ಓಕೆ. ಈಗ ಈ ಬಿಸಿಲಲ್ಲಿ ಎಲ್ಲಿ ಬಿದ್ದೋಗ್ತೀನೋ ಅಂತ ಭಯ. ಆದರೂ ಸಹ ನಮ್ಮ ಗೊತ್ತಿಲ್ಲದ ಮಿನಿಸ್ಟರ್ಗೆ ಯಾಕೆ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಕೊಟ್ಟಿರುವಂತ ಅರ್ಜಿಗಾದ್ರೂ ಅವರು ರಿಪ್ಲೈ ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಗೊತ್ತಿಲ್ಲ ಅನ್ನೋ ಪರಮೇಶ್ವರ್ ಅವರ ವಿಧಾನಸೌಧಕ್ಕೆ ಬಂದಿದ್ದೀನಿ. ಇದು ನಮ್ಮ ವಿಧಾನಸೌಧಕ್ಕೆ ಬಂದಿದ್ದೀನಿ. ಇದು ನಮ್ಮ ವಿಧಾನಸೌಧ. ಈ ಸಮಸ್ಯೆ ಏನು ಪ್ರಾಬ್ಲಮ್ ಇದೆ ನಾವು ಕೊಡಕ್ಕೆ ಬಂದಿದ್ದೀವಿ. ಇದಕ್ಕೆ ಏನಂತ ಉತ್ತರ ನೀವು ಸುಳ್ಳು ಕೇಸುಗಳನ್ನ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವಿಲ್ಲ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಯಾರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವ್ರದೇ ಆದಂತ ದಾರಿಯಲ್ಲೇ ಹೋಗ್ತಾರೆ. ಅವ್ರದೇ ಆದಂತ ಒಂದು ಏನಿದೆಯೋ ಅದರಲ್ಲೇ ಅವ್ರು ಮುಂದುವರಿಬೇಕು ಅಂತೇಳಿ ಮುಂದುವರಿತಾ ಇದ್ದಾರೆ. ಇದಕ್ಕೂ ನಿಜಕ್ಕೂ ಖಂಡನೆಯ ನಾವು ಗೃಹಮಂತ್ರಿಗೆ ಖಂಡಿಸ್ತಾ ಇದ್ದೀವಿ. ಇದು ರಾಜ್ಯದ ಮುಖ್ಯಮಂತ್ರಿ ಕೂಡಲೇ ಇದಕ್ಕೆ ನಮಗೆ KRS ಪಾರ್ಟಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತೆ ಜೈ KRS. ಹಾಗೆ ನಮ್ಮ ಇವತ್ತು ನಮ್ಮ ಮನವಿಯನ್ನು ಪರಮೇಶ್ವರ್ ಅವರಿಗೆ ಕೊಟ್ಟು ಉತ್ತರ ಪಡೆದು ಒಟ್ಟು ರಾಜ್ಯದಲ್ಲಿ ನಡೆಸಿರುವ ಅವರನ್ನು ನಿಲ್ಲಿಸಬೇಕಾಗಿ ನಾವು ಸದಾ ನಿರಂತರವಾಗಿ ಹೋರಾಡ್ತಾ ಇದ್ದೀವಿ. ಜೈ KRS, ಜೈ ಭೀಮ್, ಜೈ ಸಂವಿಧಾನ. ಏಕಾಏಕಿ ನೀವು ನಮ್ಮ ಮುಖಂಡಗಳನ್ನ ನೀವು ಬಂಧಿಸಿ ಸುಳ್ಳಿಗೆ ಸಾಗಿಸ್ತಾನೆಯನ್ನು ತೀರ್ಮಾನ ಕಳಿಸಿದ್ದೀವಿ. ಏನು ಅಲ್ಲಿ ಎಷ್ಟು ದಿವಸ ಇರ್ತಾರೆ? 1 ದಿವಸ ಇರ್ತಾರೆ, 2 ದಿವಸ ಇರ್ತಾರೆ. ಅನಂತರ ಬೇಲ್ ತಗೊಂಡ್ಬಂದು ಹೋರಾಟ ಮಾಡಿ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಟಪಾಲು ಕೊಟ್ಟಿದ್ದೀವಿ. ಆ ಟಪಾಲಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೀವಿ. ನೋಡಿ, ರಾಜ್ಯದ ಗೃಹ ಮಂತ್ರಿಗಳಾಗಿ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ಳಲು ಜವಾಬ್ದಾರಿ ಹೊಂದಿರುವ ನಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಹಾಗಾಗಿ ದಯಮಾಡಿ ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಈ ವಿಧಾನಸೌಧ ಪವಿತ್ರವಾದಂತಹ ವಿಧಾನಸೌಧದಿಂದ ತೊಲಗಿ. ಜವಾಬ್ದಾರರಾಗಿದ್ದು ಯಾವಾಗಲೂ ಹೇಳ್ತಾ ಇರ್ತೀವಿ, ಭ್ರಷ್ಟರೇ ರಾಜಕಾರಣವನ್ನು ಬಿಟ್ಟು ತೊಲಗಿ. ಇದು ಪವಿತ್ರವಾದದ್ದು ರಾಜಕಾರಣ. ದಯಮಾಡಿ ನೀವು ಇದಕ್ಕೆ ಯೋಗ್ಯರಲ್ಲ ಅನ್ನೋದು ರಾಜ್ಯದ ಜನರ ಭಾವನೆ. ಇಡೀ ರಾಜ್ಯಾದ್ಯಂತ ಜನರು ಮಾತಾಡ್ತಾ ಇದ್ದಾರೆ. ದಯಮಾಡಿ ನೋಡಿ, ಹೋಗಿ ಎಲ್ಲೋ ನಿಮ್ಗೆ ಬಂದಿರೋ ಪೋಸ್ಟ್ ಗಳನ್ನ ಕಮೆಂಟ್ ಗಳನ್ನ ಓದಿ ದಯಮಾಡಿ ತೀರ್ಮಾನ ಮಾಡಿ. ನೀವು ದಯಮಾಡಿ ರಾಜೀನಾಮೆಯನ್ನ ಕೊಡಿ. ನೀವು ಯೋಗ್ಯರಲ್ಲ. ನಿಮ್ಗೆ ಈ ರಾಜ್ಯವನ್ನ ಕಾನೂನು ವ್ಯವಸ್ಥೆಯನ್ನ ತರಹದಿಕ್ಕರುವಂತ ಅದನ್ನ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸುವಂತ ತಾಕತ್ತು, ದಮ್ಮು ಅಥವಾ ಆ ಯೋಗ್ಯತೆ ಅಥವಾ ಆ ನೈತಿಕತೆಯೂ ಕೂಡ ನಿಮ್ಮ ಹತ್ರ ಇಲ್ಲ. ದಯಮಾಡಿ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೊಲಗಿ. ನಮಸ್ಕಾರ. ಕಾನೂನು ವಿಡಿಯೋ ಮಾಡಬಾರ್ದು ಇನ್ನೂವರೆಗೆ ಊಟ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅಂತವ್ರು ಬಂದವ್ರೆ ಅಂತ ಹೇಳು. ಕಾರ್ಯಕ್ರಮದಲ್ಲಿ ನಾವು ಮನವಿ ನಮಸ್ಕಾರ ಬಂಧುಗಳೇ, ಇವತ್ತು ವಿಧಾನಸೌಧ ಹತ್ರ ಬಂದಿದ್ದೀವಿ. ವಿಧಾನಸೌಧ ಬಂದಿರೋ ವಿಚಾರ ಏನು ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸೋಮಸುಂದರ್ ಅವರ ಸುಳ್ಳು FIR ಹಾಗೂ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಭಟ್ರಲ್ಲಿ ಜ್ಞಾನಸಿಂಗ್ ಒಬ್ಬ ಮಹಿಳಾ PSIನ ಬಿಟ್ಟು ಸುಳ್ಳು ದಾಖಲಾತಿ ಮಾಡಿ ಉಪಾಧ್ಯಕ್ಷರನ್ನ ಜೈಲಿಗೆ ಕಳಿಸಿರುವಂತ ಪರಮ ಅಯೋಗ್ಯ ನೀಚ ಭ್ರಷ್ಟ
ತುಮಕೂರು ಜಿಲ್ಲೆಯಲ್ಲಿ ಭೂ ಕಬಳಿಕೆ ಮಾಡ್ತಾ ಇರುವಂತ ಪರಮೇಶ್ವರ ಇವರಿಗೆ ಕೆಲವು ಪ್ರಶ್ನೆಗಳ ಕೇಳ್ತಾ ಇದೀವಿ. ಆ ಪ್ರಶ್ನೆಗಳು ಏನಿದೆ ಅಂದ್ರೆ ಅದನ್ನ ನಾನು ಓದಿ ಹೇಳ್ತೀನಿ. ಮೊದಲನೇದು, ಗೃಹ ಮಂತ್ರಿಗಳಿಗೆ, ನೀವು ಇಡೀ ರಾಜ್ಯದ ಕಾನೂನು ವ್ಯವಸ್ಥೆಗೆ ಜವಾಬ್ದಾರರಾಗಿದ್ದು ನಿಮ್ಮ ಬಳಿ ಅಹವಾಲು ಕೇಳಲು ಬಂದಿರುವ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳನ್ನು ಬಂಧಿಸಲು ಸೂಚನೆ ನೀಡಿ ಸುಳ್ಳು ಕೇಸು ದಾಖಲಿಸಲು ಇದು ಎಷ್ಟು ಸರಿ? ನೀವು ಜಾರಿಗೊಳಿಸಬೇಕಾಗಿರುವ ಕಾನೂನು ನೀವೇ ಉಲ್ಲಂಘಿಸಿ ಇಡೀ ರಾಜ್ಯಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದೀರಾ? ಮೂರನೇದು, ಹಾಗಾದರೆ ರಾಜ್ಯದ ಪ್ರಜೆಗಳು ಯಾರು ಯಾರ ಮೇಲೂ ಬೇಕಾದರೂ ಸುಳ್ಳು ಕೇಸು ದಾಖಲಿಸಬಹುದು ಎಂದು ಅರ್ಥವೇ? ನಾಲ್ಕನೇದು, ಕರ್ನಾಟಕ ರಾಜ್ಯದ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡುವುದು ಕಾನೂನು ಬಾಹಿರವೇ? ಐದನೇದು, ವಿಡಿಯೋ ಮಾಡಿದ ಕಾರಣಕ್ಕೆ BNS ನಲ್ಲಿರುವ ಯಾವ ಸೆಕ್ಷನ್ ಬೇಕಾದರೂ ಆಯ್ಕೆ ಮಾಡಿ ಪೊಲೀಸರು ದೂರು ದಾಖಲಿಸಬಹುದೇ? ಆರನೇದು, ಸ್ವಯಂಆಜ್ಞೆ ಅಪರಾಧಗಳ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲು ಸೂಕ್ತ ಸಾಕ್ಷಿ ಬೇಡವೇ? ಅದಕ್ಕೆ BNS ನಲ್ಲಿರುವ 14 ದಿನಗಳ ಪ್ರಾಥಮಿಕ ತನಿಖೆ ಅವಕಾಶ ಕರ್ನಾಟಕ ರಾಜ್ಯ ಲಭ್ಯವಿಲ್ಲವೇ? ಇದು ಕರ್ನಾಟಕದ. ಇದು 7ನೇದು, ಮಹಿಳಾ ಪೊಲೀಸರಿಂದ ಸುಳ್ಳು ದೂರು ಕೊಡಿಸಿ ಗೃಹ ಮಂತ್ರಿಯಾಗಿರುವ ತಾವು ಮಹಿಳೆಯರಿಗೆ ಯಾವ ರೀತಿ ಸಂದೇಶ ನೀಡುತ್ತಿದ್ದೀರಾ? ಕೆಆರ್ಎಸ್ ಅಷ್ಟೊಂದು ಸಿಟ್ಟು ಮತ್ತು ಕಸಿವಿಸಿ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ವಿಧಾನಸೌಧ. ಈಗ ಇವತ್ತು ವಿಧಾನಸೌಧದ ಹತ್ರ ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಈ ವಿಧಾನಸೌಧ. ಮೊನ್ನೆ ಅಷ್ಟೇ ವಿಧಾನಸಭಾ ಅಧಿವೇಶನ ಮುಗಿದಿದೆ. ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ನಮ್ಮ ಶಾಸಕರು ಕಚ್ಚಾಡ್ತಾ ಇದ್ರು ಅಂತ ನಿಮ್ಗೆ ಪೇಪರ್ಗಳಲ್ಲೆಲ್ಲ ಬಂದಿದೆ. ವಿಧಾನಸೌಧ ಅನ್ನುವಂಥದ್ನ ದೇವಸ್ಥಾನ ಅನ್ನೋದನ್ನ ಬಿಟ್ಟುಬಿಟ್ಟು ಒಂದು ರೀತಿ ಅಪರಾಧ ಮಾಡುವ ಜಾಗ ಅಂತ ಆಗ್ಬಿಟ್ಟಿದೆ. ಇದು ಜೈಲಾಗಿ ಕನ್ವರ್ಟ್ ಆಗೋದು, ಸೆಂಟ್ರಲ್ ಜೈಲಾಗಿ ಕನ್ವರ್ಟ್ ಆಗೋದು ಆಗುತ್ತೆ ಮುಂದಕ್ಕೆ. ಆದ್ರೆ ಈಗ ಅಪರಾಧ ಮಾಡುವ ಸ್ಥಳ. ಈ ಟ್ರಾಫಿಕ್ ಅಲ್ಲಿ ನೀವು ಹೋಗ್ತಾ ಇರುವಾಗ ನಿಮ್ಗೆ ಒಂದು ಬೋರ್ಡ್ ಕಾಣಿಸ್ತಾ ಇರುತ್ತೆ, ಅಪಘಾತ ಸ್ಥಳ ಅಂತ. ಅಪಘಾತ ಸ್ಥಳ, ದಯವಿಟ್ಟು ಮೆಲ್ಲಗೆ ಚಲಿಸಿ ಅಂತ ಬೋರ್ಡ್ ಕಾಣಿಸುತ್ತೆ. ಇದು ಅಪರಾಧ ಮಾಡುವಂತ ಸ್ಥಳ ಆಗ್ಬಿಟ್ಟಿದೆ. ಇಲ್ಲಿ ಹಾಕ್ಬೇಕು ಬೋರ್ಡ್, ಅಪರಾಧ ಮಾಡುವ ಸ್ಥಳ, ದಯವಿಟ್ಟು ಬೇಗ ಬೇಗ ಹೋಗಿ. ಹೋಗೋದಲ್ಲ, ಬೇಗ ಬೇಗ ಹೋಗ್ಬಿಡಿ, ಅಪರಾಧ ಆಗ್ಬಿಡುತ್ತೆ ಇಲ್ಲಿ ಅನ್ನುವಂತಹ ಸ್ಥಿತಿಗೆ ನಾವು ಬಂದಿದ್ದೀವಿ. ಇವತ್ತು ಅದನ್ನೇ ಪ್ರಶ್ನೆ ಮಾಡಕ್ಕೆ KRS ಪಕ್ಷದ ಪ್ರತಿಯೊಬ್ಬ ಸೈನಿಕ ಇಲ್ಲಿ ಬಂದಿದ್ದಾನೆ. ಇದು ಸ್ಯಾಂಪಲ್, ಇದು ಸ್ಯಾಂಪಲ್ ನಿಮ್ಗೆ ತೋರಿಸ್ತಾ ಇರುವಂತದ್ದು. ನೀವು ಇದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮುಂದುವರಿಸಿ ನಿಮಗೆ ಬೇಕಾಬಿಟ್ಟು ನೀವು ಸ್ವೇಚ್ಛಾಚಾರ ಮಾಡಿದ್ರೆ ಇಡೀ ರಾಜ್ಯದಿಂದ 65,000 ಜನ ಮೆಂಬರ್ಸ್ KRS ಪಕ್ಷದವರು ಇದ್ದಾರೆ. ನ್ಯಾಯ ನೀತಿ ಪ್ರಾಮಾಣಿಕತೆ ಹೋರಾಟ ಮಾಡ್ತಾ ಇರುವಂತ ಅವರು ಇಲ್ಲಿ ನಿಂತ್ಕೊಳ್ತಾರೆ. ಇಡೀ ಕಬ್ಬನ್ ಪಾರ್ಕ್ ಅಲ್ಲ, ಇಡೀ ನಿಮ್ಮ ಏನ್ ಹೇಳ್ತಾರೆ ಸೆಕ್ರೆಟೇರಿಯೇಟ್ ಇದೆಯಲ್ಲ, ಪೂರ್ತಿ ವಿಧಾನಸೌಧ ಪೂರ್ತಿ ಸುತ್ತಾಕೊಂಡು ಮಾತಾಡ್ತಾರೆ ಲೈವ್ ಮಾಡ್ಕೊಂಡು. ಆ ಸ್ಥಿತಿಗೆ ತಗೊಂಡು ಹೋದ್ರೆ ನೀವು ಗೊತ್ತಲ್ವಾ ನಿಮ್ಗೆ ಆಗಿರೋದು. ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ನಡೀತಾ ಇರೋದು ನೋಡ್ತಾ ಇದ್ದೀರಾ. ಅದೇ ರೀತಿಯ ಸ್ಥಿತಿ ನಿಮಗೆ ಬರುತ್ತೆ. KRS ಪಕ್ಷ ಪ್ರತಿ ದಿನ ತಿಂಗಳಿಗೆ 1,000 ರಿಂದ 3,000 ಜನ ದುಡ್ಡು ಕೊಟ್ಟು ಮೆಂಬರ್ ಆಗ್ತಾ ಇದಾರೆ. ಇದು ಮುಂದಿನ ದಿನಗಳಲ್ಲಿ ತಿಂಗಳಿಗೆ 20,000 ರಿಂದ 30,000 ಬರುತ್ತೆ ಮೆಂಬರ್ಶಿಪ್. ಅದು ಆಗ್ತಾ ಇದ್ದಂಗೆ ನಿಮ್ಮ ಕೆಳಗಡೆ ಇರುವಂತಹ ಭೂಮಿನೇ ಕಳಚಿ ಹೋಗುತ್ತೆ ಸ್ವಾಮಿ. ಅಲ್ಲಿವರೆಗೂ ಕಾಯ್ತೀರಾ? ಈಗಲೇ ಸರಿ ಹೋಗ್ತೀರಾ? ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮ ಜನಸಾಮಾನ್ಯನ ಪ್ರಶ್ನೆಗೆ ಉತ್ತರ ಕೊಡಿ. 10 ಪ್ರಶ್ನೆ ಕೊಟ್ಟಿದ್ದೀವಿ. ಈ 10 ಪ್ರಶ್ನೆಯಲ್ಲಿ ಯಾವಾಗಲೂ ಒಬ್ರು ಹೇಳಿದ್ರು ಪಾಸ್ ಮಾರ್ಕು 4 ಪ್ರಶ್ನೆ ಸಾಕು, 35% ತಗೊಳ್ಳಿ. 35% ತಗೊಂಡು ಪಾಸ್ ಆಗಿ ಸ್ವಾಮಿ ನೀವು ಪ್ರಜಾಪ್ರಭುತ್ವದಲ್ಲಿ. ಈ 4 ಉತ್ತರ ಕೊಟ್ಟರೆ ಸಾಕು. 4 ಇದರಲ್ಲಿ ಯಾವುದೇ 4 ಆಯ್ಕೆ ಮಾಡ್ಕೊಳ್ಳಿ, ಚಾಯ್ಸ್ ಇದೆ ನಿಮ್ಗೆ. ಈ 4 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಲ್ಲಿ 4ಕ್ಕೆ ನೀವು ಉತ್ತರ ಕೊಟ್ರೆ ನೀವು ಪಾಸು ಪ್ರಜಾಪ್ರಭುತ್ವದಲ್ಲಿ. ಗೊತ್ತಿಲ್ಲ ಮಂತ್ರಿ ಅವರು, ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಿಮ್ಗೆ ಹಾಲ್ ಟಿಕೆಟ್ ನಾವು ಕೊಟ್ಟಿಲ್ಲ ಅಂತ ಲೆಕ್ಕ. ಅನರ್ಹರು ನೀವು, ಅರ್ಹತೆನೇ ಇಲ್ಲ ನಿಮ್ಗೆ. ಸಪ್ಲಿಮೆಂಟರಿ ಎಕ್ಸಾಮ್ ಕೊಡೋದ ನಿಮ್ಗೆ, ಡಿಬಾರ್ ಮಾಡ್ಬಿಡ್ತಾರೆ ಕರೆಕ್ಟ್.
ಸರಿಯಾದ ಪದ. ಜನ ನಿಮ್ಮನ್ನ ಡಿಬಾರ್ ಮಾಡ್ಬಿಡ್ತಾರೆ. ಬಂಧುಗಳೇ, ಇವತ್ತು ನಾವು ಬಂದಿರುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಎಚ್ಚೆತ್ತುಕೊಂಡಿದ್ದಾರೆ, ಜಾಗೃತವಾಗಿ ಇದ್ದಾರೆ, ಮಲ್ಕೊಂಡಿಲ್ಲ. ನೀವು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ ನೀವು ತಿಳ್ಕೊಬೇಡಿ. ಜಾಗೃತವಾಗಿದೆ. ಆ ದಾರಿ ನಮ್ಗೆಲ್ಲ ರವಿಕೃಷ್ಣ ರೆಡ್ಡಿ ಅವರು ಮತ್ತೆ ನಮ್ಮ KRS ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ನಮ್ಮ ಪಕ್ಷದ ಸೈನಿಕರಿಗೆ ಆ ದಾರಿಯನ್ನು ತೋರಿಸಿದ್ದಾರೆ. ಈ ದಾರಿಗೆ ನೀವು ದಾರಿ ಮಾಡಿಕೊಡ್ಬೇಡಿ. ಈಗಲೇ ಬದಲಾಗಿ ನಿಮ್ಗೂ ಒಳ್ಳೇದು, ಜನರಿಗೂ ಒಳ್ಳೇದು. ಆಮೇಲೆ KRS ಪಕ್ಷದವ್ರಿಗೂ ನೆಮ್ಮದಿ ಜೀವನ ಮಾಡ್ಕೋಬಹುದು. ಮನೆಗೆ ಹೋಗಿ ಈ ತರ ಹೋರಾಟ ಮಾಡೋದು ಅಗತ್ಯ ಇಲ್ಲ. KRS ಪಕ್ಷದವ್ರಿಗೂ ಪರ್ಸನಲ್ ಲೈಫ್ ಇದೆ. ಅವರು ಮನೆ, ಮಠ, ಜೀವನ, ವೃತ್ತಿ ಎಲ್ಲ ಎತ್ಕೊಂಡೆ ಮಾಡುವಂಥದ್ದು. ಆದ್ರೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನೀವು ಮಾಡ್ತಿರುವ ಅನಾಚಾರಕ್ಕೆ ಸ್ವಾಮಿ ಸರಿ ಮಾಡ್ಕೊಳ್ಳಿ. ನಿಮ್ಗೆ ಎಚ್ಚರ, ಇದು ಎಚ್ಚರಿಕೆ ಗಂಟೆ. ಈ ಎಚ್ಚರಿಕೆ ಗಂಟೆನ ನೀವು ಎಷ್ಟು ಬೇಗ ಕೇಳಿಸ್ಕೊತಿರೋ ಅಷ್ಟು ಬೇಗ ಎಲ್ರಿಗೂ ನೆಮ್ಮದಿ ಆಗುತ್ತೆ. ಇಲ್ಲ ಉಳಿದವರೆಲ್ಲ ನಿಮ್ಮನ್ನ ಅವರಾಗ ಹೇಳ್ದಂಗೆ ಡಿಬಾರ್ ಮಾಡ್ಬಿಡ್ತಾರೆ. ಇಲ್ಲಿಂದ ಈ ಅಪರಾಧ ಸ್ಥಳನ ನಾವು ಪವಿತ್ರ ಸ್ಥಳ ಮಾಡ್ತೀವಿ. ಭ್ರಷ್ಟರೇ, ಪ್ರೇಮಿಗಳೇ, ಅದೇ ಮಾಡಕ್ ಬಂದಿದೆ. ಸುಮ್ ಕುತ್ಕೊಳ್ಳಲ್ಲ. ಯಾವುದಕ್ಕೂ ಯಾವ ಕಾರಣಕ್ಕೂ ಜಗ್ಗದಿಲ್ಲ, ಬಗ್ಗದಿಲ್ಲ, ಸುಮ್ ಕುತ್ಕೊಳ್ಳೋದಿಲ್ಲ. ಅದೇನೋ ಹೇಳ್ತಾರೆ, ಒಂದು ಗಾದೆ ಇದೆ, ಕೆಟ್ಟದ್ದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡ್ತಾ ಇರೋದನ್ನ ನೋಡ್ಕೊಂಡು ಸುಮ್ಮನಿದಾರಲ್ಲ ಅವರಿಂದನೇ ಸಮಸ್ಯೆ ಆಗ್ತಾ ಇರೋದು ಅಂತ ನಾವು ಮಾತಾಡಿದವರಲ್ಲ. KRS ಪಕ್ಷ ಕೆಟ್ಟದ್ದು ಆಗ್ತಾ ಇದೆ ಅಂತ ಕಂಡ್ರೆ ಸಾಕು, ಅದನ್ನ ಪ್ರತಿಭಟಿಸ್ಬಿಟ್ಟು ಅದನ್ನ ಸರಿ ಮಾಡೋದಕ್ಕೆ ನಾವು ಹೋಗ್ತಾ ಇರುವಂತದ್ದು ಮಾಡ್ತಾ ಇದೀವಿ. ನಿಮ್ಮನ್ನು ಸರಿ ಮಾಡೋದು ನಮ್ಗೆ ಗೊತ್ತಿದೆ. ಸಮಯ ಬರ್ಬೇಕು ಎಲ್ಲದಕ್ಕೂ ಅಷ್ಟೇ. ಶ್ರೀಕೃಷ್ಣನು ಶಿಶುಪಾಲನಿಗೆ 100 ಅವಕಾಶ ಕೊಟ್ಟ. ಯಾಕಂದ್ರೆ ಅವನಿಗೂ ಗೊತ್ತಿತ್ತು ಸಮಯ ಬರ್ದೇನೆ ನಾನು ಏನು ಮಾಡಕ್ಕಾಗಲ್ಲ ಅಂತ. 101ನೇ ಅವಕಾಶಕ್ಕೆ ಬಂತು ಸಮಯ, ತೆಗ್ಬಿಟ್ಟ, ತಲೆನೇ ತೆಗ್ಬಿಟ್ಟ. ಒಂದು ನಿಮ್ದು ತೆಗ್ಬಿಡ್ತಾರೆ ಎಲ್ಲದು. ಅರ್ಥ ಮಾಡ್ಕೊಳ್ಳಿ, ಎಚ್ಚರ ಇರ್ಲಿ. ಇವತ್ತು ಇದು ನಡೆದಿದೆ. ಎಲ್ಲ ಸೈನಿಕರು, ನಮ್ಮ ಪಕ್ಷದ ಸೈನಿಕರು ಯಾರಿಗೂ ಕೇರ್ ಮಾಡದೆ ಬಂದಿದ್ದಾರೆ. ಏನ್ರಿ ಕೇಸ್ ಹಾಕ್ತೀರನ್ರಿ? ಹಾಕ್ರಿ. ಇವಾಗ ನಾವು ಹೋಗಿರ್ತೀವಿ, ಹೋದ್ಮೇಲೆ ಇನ್ನೊಂದು 4-5 ಜನ ಇಂಟ್ರೊಡಕ್ಷನ್ ಗೊತ್ತಿರುತ್ತೆ ಪೊಲೀಸರಿಗೆ, ಇವ್ರ ಹೆಸರು, ಅವ್ರ ಮೇಲೆ ಒಂದು ಕೇಸ್ ಆಗಿರುತ್ತೆ. ಯಾರು ಎದುರ್ತಾರೆ? ನಿಮ್ಮ ಪುಟಗೋಸಿ ಕೇಸ್ಗೆ ಎದ್ರಲ್ಲ ರೀ ನಾವೆಲ್ಲ. ಅದನ್ನೆಲ್ಲ ಮೀರಿ ಬಂದ್ಬಿಟ್ಟಿದೀವ್ರಿ. ನಿಮ್ಮನ್ನೆಲ್ಲ ಬಯಲ್ ಮಾಡ್ಬಿಟ್ಟಿದೀವಿ ರೀ. ಇನ್ನೇನ್ ನಿಮ್ಗೆ ಉಳಿದಿಲ್ಲ ಬಯಲ್ ಮಾಡೋದಕ್ಕೆ. ಒಂದು ಯೂನಿಫಾರ್ಮ್ ತೆಗ್ಸೋದ್ ಬಾಕಿ ಇದೆ, ಅಥವಾ ಬಿಳಿ ಬಟ್ಟೆ ತೆಗ್ಸೋದ್ ಬಾಕಿ ಅಷ್ಟೇ. ಎಲ್ಲ ಉಳಿದದ್ದೆಲ್ಲ ಬಯಲ್ ಹಾಕ್ಬಿಟ್ಟಿದೆ. ನೀವೇನೇ ಬಯಲ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆ ರೀತಿ ಇಲ್ಲಿ ನಡೀತಾ ಇರುವಂತದ್ದು ವಿಧಾನಸಭೆಯಲ್ಲಿ, ವಿಧಾನಸೌಧದಲ್ಲಿ ಇದನ್ನೆಲ್ಲ ನಾವು ಸರಿ ಮಾಡ್ತೀವಿ. ಏನ್ ಹೇಳ್ತೀರಪ್ಪ ಪಕ್ಷ ಸೈನಿಕರು? 75 ಆಗಿದೆ, ಅವರು ಜೈಲಿಗೆ ಕಳಿಸಿದ್ರೇನೋ, ಗುಂಡಿಟ್ಟು ಕೊಂದ್ರೇನೋ, ಇನ್ನು ಮಾಡೋದೇನಿಲ್ಲ. 75 ಇದ್ದಾರೆ, 25 ಇದ್ದಾರೆ, 18 ಇದ್ದಾರೆ. ಯಾರಿಗೂ ಹೆದರ್ತಾ ಇಲ್ಲ. ಪ್ರಾಮಾಣಿಕ ಪಕ್ಷ ಇದು. ನಮ್ಗೆ ಅದೆಲ್ಲ ಇನ್ನು ಬದುಕಿ ಏನು ಮಾಡ್ಬೇಕಾಗಿದೆ. ಇದು ನೀವು ಒಬ್ರು ಗೃಹ ಮಂತ್ರಿ ಆಗಿ ನಿಮಗೆ ತಕ್ಕದಲ್ಲದ ನಡವಳಿಕೆ. ಆ ಹುದ್ದೆ ನಿಮ್ಗೆಲ್ಲ ಬಿಡ್ರಿ. ನೀವು ಯಾವುದೇ 3ನೇ ದರ್ಜೆ ವ್ಯಕ್ತಿ ಆಗಿರೋ ಸಮಸ್ಯೆ ಇಲ್ಲ. ಆದ್ರೆ ಆ ಹುದ್ದೆಗೆ ಇರುವಂತ ಘನತೆಗಾದರೂ ನೀವು ಅಲ್ಲಿ ಲಕ್ಷಾಂತರ ಜನರು ಆರಿಸಿ ಕಳಿಸಿರುವ ಆ ಹುದ್ದೆಯ ಘನತೆಗೆ ತಕ್ಕದಾಗಿ ಆದ್ರೂ ನಡ್ಕೊಳ್ಳೋದನ್ನ ದಯಮಾಡಿ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿಗಳು ಟ್ರೈನಿಂಗ್ ಕೊಡಿಸಿ ಸ್ವಾಮಿ, ದಯವಿಟ್ಟು. ಇದು ಒಬ್ಬ ಸಾರ್ವಜನಿಕವಾಗಿ ಒಬ್ಬ ಜನಪ್ರತಿನಿಧಿ ನಡ್ಕೊಳ್ಬೇಕಾದಂತ ಯಾವ ಇದನ್ನು ಅದ್ರಲ್ಲಿ ಇರ್ಲಿಲ್ಲ. ಅವ್ರು ನಡ್ಕೊಂಡದ್ರಲ್ಲಿ ಸಂಪೂರ್ಣವಾಗಿ ಒಬ್ಬ 3ನೇ ದರ್ಜೆ ವ್ಯಕ್ತಿ ನಡ್ಕೊಂಡ ರೀತಿಯಲ್ಲಿ ಒಬ್ಬ ಜನಪ್ರತಿನಿಧಿ ನಡ್ಕೊಂಡ್ಬಿಟ್ರೆ, ಒಬ್ಬ 3ನೇ ದರ್ಜೆ ಯಾರೋ ಸಾಮಾನ್ಯ ಕ್ರಿಮಿನಲ್ ಮಾಡೋ ರೀತಿ ಒಬ್ಬ ಈ ನಾಡಿನ ಗೃಹ ಮಂತ್ರಿ ಯಾರ್ದೋ ಮೇಲೆ ಯಾರೋ ಸುಳ್ಳು ಕೇಸನ್ನ, ಯಾವ್ದೋ ಒಬ್ಬ ಮಹಿಳೆಯನ್ನ ASIನ ಉಪಯೋಗಿಸಿ ತನ್ನ ಅಧಿಕಾರ ಬಳಕೆಯನ್ನ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಂಡು ತನ್ನದೇ ಇಲಾಖೆಯ ಅಂದ್ರೆ ಗೃಹ ಇಲಾಖೆಯ ಪೊಲೀಸ್ ಇಲಾಖೆಯನ್ನ ಅಂಡರಲ್ಲಿ ಬರುವಂತ ಪೊಲೀಸ್ ಇಲಾಖೆಯ
ಒಬ್ಬ ಸಾಮಾನ್ಯ ಪೊಲೀಸ್, ಅವಳು ಪಾಪ ಯಾರೋ ASI ಗೃಹ ಮಂತ್ರಿಗೆ ಏನ್ ಮಾಡಕ್ಕಾಗತ್ತ ಅಮ್ಮ ಪಾಪ, ಅವಳು ಭಯ ಇರುತ್ತೆ. ಅಯ್ಯೋ ಈಗ ಆಗ್ಲಿಲ್ಲ ಅಂದ್ರೆ ಗೃಹ ಮಂತ್ರಿಗಳು ಹೇಳಿದ್ರೆ ನಡ್ಕೊಳ್ಬೇಕಲ್ಲ, ಆಗ್ಲಿಲ್ಲ ಅಂದ್ರೆ ಅವನ ಮುಂಗು ಸಮಸ್ಯೆ ಪಾಪ, ಅವಮ್ಮನ್ನು ನಾವು ಭಯದಲ್ಲ, ಅವಮ್ಮನ್ನು ದೂರಕ್ಕಾಗಲ್ಲ ನಾವು. ಆದ್ರೆ ಒಬ್ಬ ಗೃಹ ಮಂತ್ರಿಗೆ ಬೇಕಾದಂತ ಸಣ್ಣ ಕಿಂಚಿತ್ತು ಪರಿಜ್ಞಾನ, ಆ ಹುದ್ದೆಗೆ ಬೇಕಾದಂತ ಕನಿಷ್ಠ ಘನತೆ ಜ್ಞಾನ ಇಲ್ಲ ಅಂತ ಅಂದ್ರೆ ನೀವು ಆ ಹುದ್ದೆಯಲ್ಲಿ, ಆ ಸೀಟಲ್ಲಿ, ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಸದಾರಾಮ್ ನೀವು ಯೋಗ್ಯರಲ್ಲ. ಸ್ವಾಮಿ ಗೃಹ ಮಂತ್ರಿಗಳೇ, ಪರಮೇಶ್ವರ್ ಅವರೇ, ದಯಮಾಡಿ ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಈ ವಿಧಾನಸೌಧದಿಂದ ತೊಲಗಿ, ಜನರಿಗೆ ನೆಮ್ಮದಿಯನ್ನ ಕರುಣಿಸಿ. ಗೃಹ ಇಲಾಖೆ ಯಕ್ಕುಟ್ಟು, ಪೊಲೀಸ್ ವ್ಯವಸ್ಥೆ ಇವತ್ತು ಇಡೀ ರಾಜ್ಯಾದ್ಯಂತ ಯಕ್ಕುಟ್ಟೋಗಿದೆ, ಯಕ್ಕುಟ್ಟೋಗಿದೆ, ಹಾಳಾಗಿಲ್ಲ, ಯಕ್ಕುಟ್ಟೋಗ್ಬಿಟ್ಟಿದೆ, ಹಾಳಾಗಿ ಹೋಗಿದೆ. ಫೆನೈಲ್ ಅಲ್ಲ, ಅದು ಆಸಿಡ್ ಹಾಕಿ ಇದಾಗ್ಬಿಡ್ಬೇಕಂತ ಆ ರೀತಿ ಆ ಒಂದು ಇದ್ರಲ್ಲಿ ಆ ಮಟ್ಟದಲ್ಲಿ ಗೊತ್ತಿದೆ. ಆ ಕಾರಣಕ್ಕೆ ಸ್ವತಃ ಗೃಹ ಮಂತ್ರಿಗಳೇ, ಜನರು ಪ್ರಶ್ನೆ ಕೇಳ್ತಾರೆ ಇಷ್ಟೇ, ಗೃಹ ಮಂತ್ರಿಗಳೇ ಹಿಂಗಾದ್ರೆ ಇನ್ಯಾವ್ರ ಇಲಾಖೆ ಸಾಮಾನ್ಯ DCP, ACP, ಇನ್ಸ್ಪೆಕ್ಟರ್, ಇನ್ನೊಬ್ರು ಮತ್ತೊಬ್ರು ಇನ್ಯಾವ ರೀತಿ ಇರ್ತಾರೆ? ಇವರೇ ಮಹಾನ್ ಕಳ್ಳರು, ಇವರೇ ಕಾನೂನು ಮೀರಿ ಕಾನೂನನ್ನ ದುರುಪಯೋಗ ಪಡಿಸ್ಕೊತಾ ಇದ್ರೆ ಪೊಲೀಸರು ದುರುಪಯೋಗ ಪಡಿಸ್ಕೊಳ್ಳೋದು ದೊಡ್ಡ ವಿಷಯವಾ? ಪೊಲೀಸರು ಯಾರು ಕೇಳೋದು ಮತ್ತೆ ಜನ? ಗೃಹ ಮಂತ್ರಿನೇ ಇಲ್ಲ, ಇನ್ನು ಮುಖ್ಯಮಂತ್ರಿ ಒಬ್ರೆ, ಅವರು ಎಲ್ಲದಕ್ಕೂ ಮುಖ್ಯಮಂತ್ರಿ ಹತ್ರಕ್ಕೆ ಹೋಗಕ್ಕಾಗುತ್ತಾ? ಈಗ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಏನಾಗಿದೆ ಅಂತ. ತುಮಕೂರು ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ತುಂಬಾ ಕುಸಿದಿದೆ. ಅದರ ಪ್ರಯುಕ್ತ ನಮ್ಮ KRS ಪಕ್ಷದ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮನವಿಯನ್ನು ಸಲ್ಲಿಸಲಿಕ್ಕೆ ಜನಾಂದೋಲನ ಇದಕ್ಕೆ ಹೋಗಿದ್ದಾರೆ ತುಮಕೂರಿನಲ್ಲಿ. ಅವರ ಮನವಿಯನ್ನ ತಗೊಳ್ಳೋದಕ್ಕೆ ಇವರು ತುಂಬಾ ಹೊತ್ತು ಕಾಯಿಸಿದ್ದಾರೆ. ಮತ್ತೆ ಹೊರಡುವಾಗ ಇವರು ಮನವಿನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ, ಅವಾಗ ಮನವಿನೂ ಕರೆಕ್ಟಾಗಿ ಸ್ವೀಕರಿಸ್ತಾ ಇಲ್ಲ. ಮತ್ತೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ನಮ್ಮ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ, ಪತ್ರಕರ್ತರು ಮಾಡ್ತಾ ಇದ್ದಾರೆ, ವಿಡಿಯೋ ತುಂಬಾ ಜನಗಳು ಮಾಡ್ತಾ ಇದ್ದಾರೆ. ಅದನ್ನ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಖಂಡಿಸ್ತಾ ಇದ್ದಾರೆ. ಯಾಕಪ್ಪ ನೀನು ನಡೆಸ್ತಾ ಇದ್ದಿ? ಎಲ್ಲರಿಗೂ ಗೊತ್ತಾಗ್ತಾ ಇದೆ, ವಿಡಿಯೋನಲ್ಲಿ ಇದೆ, ಪಬ್ಲಿಕ್ ನಲ್ಲಿ ಇದೆ. ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ ವಿಡಿಯೋ ಮಾಡೋದನ್ನ ಖಂಡಿಸ್ತಾ ಇದ್ದಾರೆ. ಮತ್ತೆ 3 ಜನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸೋಮಸುಂದರ್ ಅವರನ್ನ ಬಂಧಿಸಿ ಸುಳ್ಳು ಅಪವಾದವನ್ನು ಹೊರಿಸಿ ಬಂಧಿಸಿದ್ದಾರೆ. ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸಾಮಾನ್ಯ ಹಕ್ಕನ್ನ ಪ್ರಶ್ನೆ ಕೇಳಿದ್ದಕ್ಕೆ ನೀವು ಗೃಹ ಮಂತ್ರಿಗಳಾಗಿ ಬಂಧಿಸ್ತಾ ಇದ್ದಾರಲ್ಲ, ಇದು ನ್ಯಾಯನಾ? ಇದು ಇಲ್ಲಿ ಯಾವುದು ಕ್ಷಣದಲ್ಲಿ ಏನೇನು ನಡೀತೋ ಅದರ ಪ್ರಕಾರ ಇಲ್ಲಿ 10 ಕ್ವಶನ್ಗಳನ್ನ ನಾವು ಕೇಳ್ತಾ ಇದ್ದೀವಿ. ರಘುಪತಿ ಭಟ್ ಅವರು ಹೇಳ್ದಂಗೆ ಕೊನೆ ಪಕ್ಷ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ನೀವು ಪಾಸ್ ಆಗಿ, ನೀವು 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀವು ಗೃಹ ಮಂತ್ರಿಗಳಾಗಿ ಇರೋದಕ್ಕೆ ನಿಮ್ಗೆ ಅರ್ಹರಲ್ಲ, ನೀವು ಅಯೋಗ್ಯರು ಅಂತ ಹೇಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇತ್ತೀಚೆಗೆ ಕರ್ನಾಟಕದಲ್ಲಿ ಸಾಲು ಪೊಲೀಸರದು ಪ್ರಕರಣ ಬಯಲಿಗೆ ಬರ್ತಾ ಇದೆ. ಅದು DGP ಇಂದ ಹಿಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ಗಳು ಎಷ್ಟೋ ಕ್ರಿಮಿನಲ್ ಕೃತ್ಯಗಳಲ್ಲಿ ಇವತ್ತು ಆಗಿದ್ದಾರೆ. ಏನಕ್ಕೆ? ಒಬ್ಬ ನಾಲಾಯಕ ಗೃಹ ಮಂತ್ರಿ ಸರಿಯಾಗಿದ್ದಿದ್ರೆ ಈ ವ್ಯವಸ್ಥೆ ಈ ತರ ಆಗ್ತಾ ಇರ್ಲಿಲ್ಲ. ಒಂದು ವ್ಯವಸ್ಥೆನ ಸರಿ ಮಾಡ್ಬೇಕಂದ್ರೆ ಏನು ಗೃಹ ಮಂತ್ರಿಗಳು ಶಿಸ್ತಿನಲ್ಲಿ ಅಥವಾ ಏನು ಪಾರದರ್ಶಕವಾಗಿದ್ರೆ ಮಾತ್ರ ಇಡೀ ಕರ್ನಾಟಕ ಪೊಲೀಸ್ ಅವರಾಗಿರ್ಬೋದು ಇದಕ್ ಬರುತ್ತೆ. ಒಬ್ಬ ನಾಲಾಯಕ ಪರಮೇಶ್ವರ್ ಇಸ್ ಎ ನೆಪೋಕಿಡ್. ಅವನಿಗೆ ಸಾರ್ವಜನಿಕವಾಗಿ ಏನು ಸಮಸ್ಯೆಗಳಿದೆ, ಅವ್ರ ಅಪ್ಪ ಸಚಿವರಾಗಿದ್ರು, ಅವರ ಯಾರೋ ಅಧಿಕಾರ ಹಿಡ್ಕೊಂಡು ಬಂದು ಕೂತಿದ್ದೀರ. ಸಾಮಾನ್ಯ ಜನರು ಸಮಸ್ಯೆ ಏನು ಅಂತ ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ಪೊಲೀಸ್ ಇಲಾಖೆಗೆ ನೀವೇನ್ರಿ ಹೇಳ್ತೀರಾ? ಗೃಹ ಮಂತ್ರಿಗಳೇ, ನೀವು ಗೃಹ ಮಂತ್ರಿಗಳು ಆಗಕ್ ಲಾಯಕ್ಕಿಲ್ಲ, ಮನೇಲಿರಕ್ ಲಾಯಕ್ ಅಷ್ಟೇ. ನೀವು ಮನೆಯಲ್ಲಿ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಬೇಕು, ಗೊತ್ತಿಲ್ಲ ಅನ್ನೋದೊಂದು ಗೊತ್ತಿದೆ. ಈ ತರ ದಬ್ಬಾಳಿಕೆ ಮಾಡೋದೊಂದು ಗೊತ್ತಿದೆ. ನಾಲಾಯಕ್ ತರ ವರ್ತನೆ ಮಾಡ್ತೀರಲ್ರಿ. ಸಮಾಜಕ್ಕೆ ಏನ್ರಿ ನೀವು ಕೊಡ್ತೀರಾ ಮೆಸೇಜ್? ಜನಗಳು ಹೆಂಗ್ರಿ ಕಾಪಾಡ್ತೀರಾ? ಸಾಮಾನ್ಯ ಜನ ಹೆಂಗ್ರಿ ಬದುಕ್ಬೇಕು? ಒಬ್ಬ ಗೃಹ ಮಂತ್ರಿಯಾಗಿ ಯಾವ ತರ ಕಟ್ಟುನಿಟ್ಟಲ್ಲಿ ಇರಬೇಕು, ಭದ್ರತೆಯಲ್ಲಿ ಯಾವ ತರ ಇಟ್ಕೊಬೇಕು, ಪೊಲೀಸ್ ವ್ಯವಸ್ಥೆನ ಯಾವ ತರ ಇಟ್ಕೊಬೇಕು ಅಂತ ಇದ್ದವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರ್ದಿದ್ದಾರೆ. ಆದ್ರೆ ಇಲ್ಲಿ ದೇವರ ಕೆಲಸ ಆಗಲ್ಲ, ದೇವ್ರ ಕೆಲಸ ಮಾಡ್ತಾ ಇದ್ದಾರೆ. ಸ್ಟೇಷನ್ಗಳಿಗೆ ಹೋದ್ರೆ ಇವತ್ತು ₹1 ಲಂಚ ಇಲ್ದೇನೆ FIR ಆಗ್ತಾ ಇಲ್ಲ. ಸುಳ್ಳು ಕೇಸ್ನ ಪ್ರಕರಣ ಮಾಡ್ತಾ ಇದಾರೆ. ಪೊಲೀಸರು ರೌಡಿಗಳಾಗಿದ್ದಾರೆ. ಇದೇ ರೌಡಿಗಳು ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ
ಸಾಮ್ಯ ಪಕಡಲ್ಲ ಇದು. ಅಂದ್ರೆ ನೋಡ್ತಾ ಇರ್ಬೋದು ಇಡೀ ರಾಜ್ಯದ ಮುಂದೆ ಇಟ್ಕೊಂಡು ಪೊಲೀಸ್